ಓಂ ಶ್ರೀ ಸದ್ಗುರುವೇ ನಮಃ. ಸದ್ಗುರು ಸ್ಮರಣಾ ವೇದಿಕಾ ಸಮಿತಿ ಅವಧೂತರು ಅಭಿನಂದನಾ ಪತ್ರ. ಯಾರ ಅಸ್ತಿತ್ವದ ಕಾರಣದಿಂದ ಈ ಪ್ರಪಂಚವು ಇದೆಯೋ, ಯಾರ ಪ್ರಭೆಯಿಂದ ಈ ಪ್ರಪಂಚವು ಬೆಳಗುತ್ತಿದೆಯೋ, ಯಾರ ಆನಂದದಿಂದ ಸರ್ವರು ಆನಂದದಿಂದ ಇರುತ್ತಾರೋ ಅಂತಹ ಸದ್ಗುರುವಿಗೆ ನಮಸ್ಕಾರಗಳು. ಗುರುವೇ ಆದಿಯು, ಗುರುವೇ ಅನಾದಿಯು, ಗುರುವೇ ಪರಮದೈವವು, ಗುರುಮಂತ್ರಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಅಂತಹ ಸದ್ಗುರುಗಳಾದ ಅವಧೂತ ಗುರು ದತ್ತಾತ್ರೇಯರಿಗೆ ನಮಸ್ಕಾರಗಳು. ಆನಂದ ಸ್ವರೂಪರು, ಆನಂದವನ್ನು ಕೊಡುವವರು, ಜ್ಞಾನ ಸ್ವರೂಪರು, ಆತ್ಮಬೋಧೆ ಮಾಡುವವರು, ಸಂಸಾರವೆಂಬ ಭವರೋಗದ ವೈದ್ಯರು ಆದ ಸದ್ಗುರುಗಳಿಗೆ ನಮಸ್ಕಾರಗಳು. ಇದೇ ರೀತಿ ನಿರ್ಮಲರು, ಶಾಂತರು, ಸಾಧುಗಳು, ಮಿತವಾದ ಮಾತುಳ್ಳವರು, ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಿರುವ ಸದ್ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಗುರೂಜಿಯವರಿಗೆ ಸ್ವಸ್ತಿಶ್ರೀ ವಿದ್ಯಾರ್ಥಿಯ ಶಾಲಿವಾಹನ ಶಕವರ್ಷಗಳು ಗತಕಲಿ ಶ್ರೀ ವಿಜಯನಾಮ ಸಂವತ್ಸರ ದಕ್ಷಿಣಾಗಿನ ಆಷಾಢ ಮಾಸ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಪೂರ್ಣಿಮೆಯ ದಿನಾಂಕ 22/7/2013 ಸೋಮವಾರ. ಈ ಶುಭ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ವಿಶೇಷ ದಿನದಂದು ಅವರುಗಳ ಶಿಷ್ಯರೆಲ್ಲರೂ ಸೇರಿ ಸದ್ಗುರು ಸ್ಮರಣಾ ವೇದಿಕೆಯ ವತಿಯಿಂದ ಅವಧೂತರು ಎಂಬ ಅನ್ವರ್ಥ ಬಿರುದಾವಳಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸದ್ಗುರು ಸ್ಮರಣಾ ವೇದಿಕಾ ಸಮಿತಿ, ಬೆಂಗಳೂರು, 22/7/2013. ಕೆಲವು ಅನುಭವಗಳನ್ನು ಹಂಚಿಕೊಳ್ತಾರೆ. ಪ್ರತಿ ಸರಿನೂ ಅವರು ಆಶೀರ್ವಾದ ಮಾಡಿರ್ತಾರೆ. ನಾನು ಪ್ರತಿ ಸರಿನೂ ಅದೇ ಮಾತು ಹೇಳ್ತೇನೆ, ಆಶೀರ್ವಾದ ಮಾಡುವಂತಹ ಶಕ್ತಿ ನಾನು ಪಡೆದಿಲ್ಲ. ಅನುಭವಗಳನ್ನು ಹೆಚ್ಚಿಕೊಳ್ಳೋದು, ಆ ಶಕ್ತಿಯನ್ನು ನೋಡೋಣ. ಈಗೆಲ್ಲರಿಗೂ ಈಗಾಗಲೇ ತಿಳಿದ ಹಾಗೆ ನಾನು ವ್ಯಾಪಾರಸ್ಥ ಕುಟುಂಬದಿಂದ ಬಂದವರು. ವ್ಯಾಪಾರ ಆಗಲಿ ಅಥವಾ ವೃತ್ತಿ ಏನು ಮಾಡ್ತೀವಿ ಅದು ಜೀವನೋಪಾಯಕ್ಕಾಗ್ತದೆ. ನನಗೆ ಚಿಕ್ಕಂದಿನಿಂದ ಅದು ಯಾವ ಹಂಬಲವೋ ಬಯಕೆಯೋ ಗೊತ್ತಿಲ್ಲ. ನಾನು ನನ್ನ ವ್ಯಾಪಾರವನ್ನು ಮಾಡ್ತಾ ಇದ್ದು ಇವತ್ತು ಎಷ್ಟು ಜನಕ್ಕೆ ನೆರವಾಗಬಹುದು ಅನ್ನುವಂತಹ ಒಂದೇ ಕಾಳಜಿಯಿಂದ ಎಂದು ವ್ಯಾಪಾರದಂತೆ ಕಣ್ಣಿನಲ್ಲಿರುವಂತಹ ಸ್ವಭಾವವನ್ನು ಚಿಕ್ಕಂದಿನಿಂದ ಅದು ಹೇಗೆ ಬಂದಿತ್ತು ಅನ್ನೋದು ಕಾರಣ ಇವತ್ತು ನನಗೆ ತಿಳಿತಾ ಇದೆ. ಇದು ಹೇಳಲಿಕ್ಕೆ ಕಾರಣ ಮುಂದೆ ಇದ್ದು ಸಂದರ್ಭ ಬರ್ತದೆ. ಅದಕ್ಕೋಸ್ಕರ ಹೀಗೆ ಆ ಒಂದು ಗುಣದಿಂದ ಹಲವಾರು ವ್ಯಾಪಾರಗಳು, ಹಲವಾರು ವಿಧವಾದ ತೊಂದರೆಗಳು ಆಯಿತು. ಯಾಕೆಂದರೆ ಏನು ಹಣವನ್ನು ಶೇಖರಣೆ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಅದಕ್ಕೆ 4 ಪಟ್ಟು ವಿತರಣೆ ಮಾಡಬೇಕು ಅಂದರೆ ಆ ಮನುಷ್ಯ ತೊಂದರೆಗೆ ಸಿಕ್ಕಾಪಡ್ತಾರೆ. ಆ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ನನ್ನ ಗುರುಗಳ ಕರ್ಕೊಂಡವರು ಕೊಪ್ಪಳ ಬಾಲಗೋಪಾಲ ಚಲಿಸ್ತಾರೆ. ಅಲ್ಲಿ ಹೋದಾಗ ಪ್ರತಿ ಸರಿ ಹೋಗೋದು, ನಮಸ್ಕಾರ ಮಾಡೋದು, ಬರೋದು, ಹೀಗೆ ಹಲವಾರು ತಿಂಗಳುಗಳು ಇದೇ ರೀತಿ ಕಳೀತಾ ಇತ್ತು. ನಾನು ಬೆಳಿಗ್ಗೆ ಹೋಗೋದು, ಸಂಜೆ ಊರಿಗೆ ಬರುವಾಗ ನಮಸ್ಕಾರ ಮಾಡೋದು, ವಾಪಸ್ ಹೊರಡೋದು. ಏನು ಅವರು ಅಂತಾನೋ ಏನೂ ಮಾತಿಲ್ಲ, ನನ್ನಿಂದಾನು ಏನು ಕೇಳೋ ಹಾಗಿಲ್ಲ. ಆ ಮಧ್ಯದಲ್ಲಿ ತಾಳ್ಮೆಯಿಂದ ತಾಳಿ ಅನ್ನೋರು. ನಾನು ಪ್ರತಿ ಸರಿ ಹೋಗೋದು, ಕೂತ್ಕೊಳ್ಳೋದು, ಎದ್ದು ಬರೋದು, ಹೀಗೆ ಮಾಡ್ತಾ ಇದ್ದೆ. ಈ ದಿನಗಳ ಮಧ್ಯದಲ್ಲಿ ಹಲವಾರು ವ್ಯಕ್ತಿಗಳ ಭೇಟಿಯಾಯಿತು. ಆ ಒಂದು ವರ್ಷ ಏನು ಓಡಾಡ್ತಾ ಇದ್ದೆ ಆ ಸಮಯದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಪ್ರಖ್ಯಾತವಾದ ಜ್ಯೋತಿಷರು ಅವರು ಉದಯ ಟಿವಿನಲ್ಲಿ ಬರ್ತಾ ಇದ್ರು. ಅವರಿಗೆ ಫೋನ್ ಮಾಡಿದ್ರು, ಏನು ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗ ಅಲ್ಲಿ ಹೋದರೆ ಫೋನ್ ಮಾಡಿದ್ರೆ ನೀವು ಹೇಗೆ ಬರ್ತಿರೋ ನನ್ನಲ್ಲಿ, ಹಾಗೆ ನಾನು ಹೋದೆ. ಒಳಗಡೆ ಹೋದೆ, ನನ್ನ ಜಾತಕವನ್ನು ತಗೊಂಡ್ರು. ಇಲ್ಲಿಂದ ಬಂದಿದ್ದೀರಾ, ಸಮಯ ಇದೆಯಾ, ಸ್ವಲ್ಪ ನೀವು ಕೂತ್ಕೊಳ್ಳೋಕ್ಕಾಗತ್ತೆ, ಕೂತ್ಕೊಳ್ಳಿ. ಆಗ್ಬೋದು, ಕೂತ್ಕೊಳ್ತೀನಿ. ಯಾಕೆಂದರೆ ಏನು ವೃತ್ತಿ ಅಂತ ಕೇಳಿದ್ರು, ನನ್ನ ತಂದೆಯವ್ರ ವೃತ್ತಿ ಹೇಳಿದ್ದೆ, ಅದಕ್ಕೆ ಕೂತ್ಕೊಳ್ಳಿ ಅಂತ. ಹಾಗಾಗಿ ಇದು ಎಲ್ಲ ಕಡೆ ಹೋದಾಗ ಏನಾಗ್ತದೋ ಅದೇ ಇಲ್ಲೂ ಅನಿಸುತ್ತೆ. ಕೂತ್ಕೊಳ್ಳೋಣ, ಬಂಗಾರದ ಅಂಗಡಿ ಅಂತಿದ್ದಾಗಿದೆ, ಸ್ವಲ್ಪ ಅವರಿಗೆ ವಿಶೇಷವಾದ ಕಾಳಜಿ ಬರುತ್ತೆ, ಅದಕ್ಕೆ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಕೂತ್ಕೊಂಡು. ಅದಾದ ಸ್ವಲ್ಪ ಹೊತ್ತಿಗೆ ಅವರ ಮನೆಯವರು ಕರೆದು ಇವರು ಇಂಥ ಮಂಜುನಾಥ್ ಅಂತ ಹೇಳಿ, ಇವರು ವೀಣಾ ಅಂತ ಹೇಳಿ ನನ್ನ ಧರ್ಮಪತ್ನಿ, ಊಟಕ್ಕೆ ಇವರು ಇಲ್ಲೇ ಇರ್ತಾರೆ, ಊಟದ ವ್ಯವಸ್ಥೆ ಮಾಡಬೇಕು. ಆ ರೀತಿ ಹೇಳಿ ಅವರು ಹೋದ್ಮೇಲೆ ನನ್ನ ಜಾತಕವನ್ನು ವಿಮರ್ಶೆ ಮಾಡಿ, ನೀವು ಹುಟ್ಟಿರೋದು ಬೇರೆ ಯಾವುದೋ ಒಂದು ಕಾರಣಕ್ಕಾಗಿ, ಹಾಗಾಗಿ ಇವತ್ತಿಂದ ನಿಮ್ಮ ಅನುಮತಿ ಪಡೆಯೋ ಮುಂಚೆನೆ ನಿಮ್ಮನ್ನು ಸ್ನೇಹಿತನಾಗಿ ಸ್ವೀಕರಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ, ನಿಮ್ಗೆ ಒಪ್ಪಿಗೆ ಸತ್ಯ ಹೇಳಬೇಕು ಅಂದರೆ ಆ ಒಪ್ಪಿಗೆ ಕೊಟ್ಟರು
ನನ್ನ ಮನಸ್ಸಿನಲ್ಲಿದ್ದು ಇದು ಇಂಥ ವೃತ್ತಿ ಅಂತ ಹೇಳಿದಕ್ಕೋಸ್ಕರ ಇವರು ಹಾಕುತ್ತಾ ಇದ್ದಾರೆ ಸ್ನೇಹಕ್ಕಾಗಿ ಅಂತೇಳಿ ಆಗ್ಬೋದು ಅಂತ ಹೇಳಿದೆ. ಅಲ್ಲಿಂದ ಹೀಗೆ ಹಲವಾರು ವ್ಯಕ್ತಿಗಳು ಪರಿಚಯ ಆಗ್ತಾ ಹೋಯ್ತು, ಅವಧೂತರುಗಳ ಪರಿಚಯ ಆಗ್ತಾ ಹೋಯ್ತು. ಎಲ್ಲಿ ಹೋದ್ರೂ ಯಾವುದೋ ಒಂದು ವಿಶೇಷ ಕಾರಣಕ್ಕೆ ಜನಿಸಿದ್ರ ಸಮಯ ಬರಬೇಕು. ಇದೇ ರೀತಿ ಕಾಲ ಕಳೀತಾ ಇರೋ ಸಮಯದಲ್ಲಿ ನಮ್ಮ ತಂದೆಯವರು ನನ್ನಲ್ಲಿ ಕರ್ಕೊಂಡೋಗಿದ್ದು ಆಗಲೇ ಹೇಳಿದೆ. ಯಾರ ಜೊತೆಗೆ ಹೋಗ್ಬೇಕು ಅವರ ಜೊತೆಗೆ ಹೋಗುವಾಗ ನಮ್ಮ ತಂದೆಯವರ ಹತ್ರ ವಿಷಯವನ್ನು ತಿಳಿಸಿದ್ರು. ಎಲ್ಲರೂ ಕೇಳ್ತಾರೆ, ನೀವು ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲ ಅವಕಾಶ ಸಿಕ್ಕಾಗ ಇವನನ್ನು ಏನು ಕೇಳಲ್ಲ, ನಮ್ಮನೇನು ಏನು ಕೇಳಲ್ಲ ಅನ್ನುವಂಥ ಸಂಗತಿಯನ್ನು ವ್ಯಕ್ತಪಡಿಸಿದ್ರು. ಆವತ್ತಿನ ದಿವಸ ಅವಳ ನನ್ನ ಹತ್ರ ಹೇಳಿದ ನೀವಂದ್ರು ತಂದೆಯವರು ಯಾವತ್ತೂ ನಾನು ಗುರುಗಳ ಹತ್ರ ವೈಯಕ್ತಿಕವಾಗಿ ಮಾತಾಡ್ತಿದ್ದವರು ಹೇಳಿ ಏನು ಗುರುಗಳ ಹೀಗೆ ಎಲ್ರಿ ನೀವು ನನ್ನ ಹತ್ರ ಏನು ಮಾತಾಡೋದಿಲ್ಲ, ನೀವು ಕರ್ಕೊಂಡೋಗಿದ್ದೇನೆ ಆ ಭಗವತಿ ಮುಂದೆ ನಿಲ್ಸಿನಿ, ನೀವು ಉಂಟು ಅವ್ರಟ್ಟು ಹೋಗ್ರಿ, ನನ್ನ ಹತ್ರ ಏನು ಕೇಳೋಂಥದ್ದಿಲ್ಲ, ನಾನು ದಾಟ್ಬಿಟ್ಟು ಅಲ್ಲಿ ನಿಲ್ಲಿಸ್ತಿದ್ದೀನಿ ಅಂತ. ವಾಪಸ್ ಬರ್ತಾ ಯೋಚನೆ ಮಾಡಿದೆ, ವ್ಯಾಪಾರ ಮಾಡಬೇಕಾದ್ರೆ ನನಗೋಸ್ಕರ ವ್ಯಾಪಾರ ಮಾಡಬೇಕು, ಬೇರೆಯವರ ಕಷ್ಟಕ್ಕೆ ಎಷ್ಟು ದುಡಿಬೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕು. ಇವತ್ತು ದೇವರ ಹತ್ರ ಮಾತಾಡಲಿಕ್ಕೆ ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ, ಆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಕಷ್ಟಗಳನ್ನು ದೇವರ ಮುಂದೆ ಇಟ್ಕೊಳ್ಳೋಕೆ ಶುರು ಮಾಡೋದು. ಆವತ್ತಿನ ದಿವಸ ಅದು ಸಂಕಲ್ಪ ಮಾಡಿಕೊಂಡು ಹಾಗೆ ಹಂತವಾಗಿ ಇದನ್ನು ಬೆಳೆಸ್ಕೊಂಡು ಬಂದೆ. ಅದೇ ಶ್ರದ್ಧಾಭಕ್ತಿಯಿಂದ ಬರ್ತಾ ಇದ್ದಾರೆ, ಪರಿಹಾರ ಆಗ್ತಾ ಇದೆ. ಇದು ನನ್ನ ಸ್ವಯಂ ಸಾಧನೆ ಅಲ್ಲ, ಯಾವ ಪೂರ್ವಜನ್ಮದ ಪುಣ್ಯವೋ. ನಿಷ್ಠೆಯಿಂದ ಬಂದವರಿಗೆ ಕಷ್ಟವನ್ನು ಆ ಭಗವತಿ ಪರಿಹಾರ ಮಾಡಿದ್ದಾರೆ. ಹಲವಾರು ಜನ್ಮಗಳ ಪುಣ್ಯ ಆ ಪಾದದ ಅಡಿಯಲ್ಲಿ ನನ್ನ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಭಗವತಿ. ನಿಮ್ಮ ಸಂಕಟಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಹೇಳ್ತಿರೋ ಅದನ್ನು ಅವಳಲ್ಲಿ ಅರಿವು ಮಾಡ್ತೀನಿ. ಅವಳು ಹೇಳ್ತಕ್ಕಂತಹ ಪರಿಹಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಹಾಗೆ ಮಾಮೂಲಿಯಾದಂತಹ ಮನುಷ್ಯನ ನಿಮ್ಮ ಭಾವನೆ ಈ ರೀತಿಯಾಗಿ ಏರ್ಪಾಡು ಮಾಡಿದ್ರ ಇದು ನನ್ನ ಗುರುಗಳಿಗೆ ನನ್ನ ಮುಖಾಂತರ ತಲುಪಲಿ ಅಂತ ಹೇಳಿ ನಾನು ಎಲ್ಲ ವರ್ಷಗಳಲ್ಲೂ ಅದನ್ನು ಅಭ್ಯಾಸ ಮತ್ತು ಒಪ್ಕೊಂಡು ಬರ್ತಾ ಇದ್ದೀನಿ. ನನ್ನ ಒಬ್ಬನಿಗೆ ನನ್ನ ಗುರುಗೆ ನಾನು ಗುಣವನ್ನು ತಿಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲಿಂದ ಪ್ರಯತ್ನ ಮಾಡೋಣ ಅಂತೇಳಿ ಈ ಎಲ್ಲ ಸಮೂಹದ ಒಟ್ಟಿಗೆ ಸೇರಿಕೊಂಡು ಇವತ್ತು ನಾನು ನನ್ನ ಗುರುಗಳಿಗೆ ನಿಮ್ಮ ಮುಖಾಂತರ ತಲುಪಿಸ್ತಾ ಇದ್ದೀನಿ. ಅದು ಪ್ರಯತ್ನವನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಇವತ್ತು ಆಶ್ರಮ ಮಾತು ತಿಳಿಸುವಾಗ ವಿಷಯ ತಿಳಿಸಿದ್ದು, ಇವೊಂದು ಹಲವಾರು ತಿಂಗಳ ಮುಂಚೆ ಗುರುಗಳ ಮನೆಯಲ್ಲಿ ಬಿಗುವಾದ ವಾತಾವರಣ ಆಗ್ತದೆ. ಅದು ಗಮನಕ್ಕೆ ಬರಬಾರದು ಅನ್ನೋ ರೀತಿಯಲ್ಲಿ ಬಹಳಷ್ಟು ನಡ್ಕೊಂಡ್ವಿ. ಯಾವ ಸಮಸ್ಯೆಯಿಂದ ಇದ್ದು ಆ ಸಮಸ್ಯೆಯಿಂದ ಅವಳು ಗೊತ್ತಾಗಲಿಲ್ಲ. ಅದು ಆಗಿ 15-20 ದಿವಸ ಆಗಿತ್ತು. ಒಬ್ಬರು ನೆರವು, ನಾನು ಯಾರನ್ನು ಏನು ಅಪೇಕ್ಷೆ ಪಟ್ಟಿಲ್ಲ ಅಂತೇಳಿ ಬಂದಿರೋ ನಿಮ್ಗಳಿಗೆ ಗೊತ್ತಿದೆ, ನಾನು ಯಾರಿಂದಲೂ ಏನನ್ನು ನಿರೀಕ್ಷಿಸೋದಿಲ್ಲ ಅಂತ. ಆದರೆ ಅವರಾಗೆ ಹೇಳಿರ್ತಕ್ಕಂತಹ ಕೆಲವು ಮಾತುಗಳನ್ನು ನೆನಪಿಟ್ಕೊಂಡು ಆ ಸಮಸ್ಯೆ ಬಂದಾಗ ನಾನು ವಿಚಲಿತನಾದೆ. ಗುರು ಅಥವಾ ಶಕ್ತಿ ಇದು ಯಾವುದನ್ನು ನಮ್ಮ ಸ್ವಯಂ ಸಂಸಾರಕ್ಕೆ ಅಲ್ಲ ಅನ್ನೋದು ನಾನು ಬಂದವರ ಹತ್ರ ಹೇಳ್ತಾ ಇರ್ತೀನಿ. ಬೇರೆಯವರಿಗೆ ಆ ಶಕ್ತಿಯನ್ನು ವಿತರಣೆ ಮಾಡ್ತೀವಿ ಹೊರತು ನಮ್ಮ ಸ್ವಂತ ಉದ್ಧಾರಕ್ಕಾಗಲಿ ನಮ್ಮ ಸ್ವಂತ ಅಭಿವೃದ್ಧಿಗಾಗಲಿ ಅಂತ ಆಗಲ್ಲ ಅಂತ ಹೇಳಿ ನಾನು ಭಾಳಷ್ಟು ಸರಿ ನಿಮ್ಮಲ್ಲೆಲ್ಲ ಅರಿಕೆ ಮಾಡ್ಕೊಂಡಿದ್ದೀನಿ. ಈ ಏನು 16 ಜನ ಅಪೇಕ್ಷೆ ಪಟ್ಟಿದ್ರು, ಸಮಯ ಬಂದಾಗ ನಮ್ಮ ನೆರವು ಪಡ್ಕೊಳ್ಬೇಕು, ಈ ರೀತಿಯಾದ ಕೆಲಸ ಆಗಿದೆ ನಿಮ್ಮಿಂದ ಅಂತೇಳಿ ಯೋಚನೆ ಮಾಡಿ ಯಾರು ಒಬ್ಬರಿಗೆ ಮಾತ್ರ ಒಂದು ವಿಷಯವನ್ನು ತಿಳಿಸ್ತಾರೆ. ಅದು ರಾಜೇಶ್ ಅಂತ ನಮ್ಮಲ್ಲಿ ಇದ್ದಾನೆ. ಆತನ ಹೇಳಿ, ನೋಡಪ್ಪ ಇದು ಈ ಸಮಸ್ಯೆಗೆ ಬಹುಶಃ ಪ್ರದೇಶಕ್ಕೆ ಹೋಗಬೇಕಾಗ್ಬೋದು, ಅಪಾರವಾದ ದುಡ್ಡು ಬೇಕಾಗ್ತದೆ, ನನ್ನ ಹತ್ರ ಏನೂ ಇಲ್ಲ, ನಾನು ಎಲ್ಲವನ್ನೂ ಬಿಟ್ಟು ಬಂದಿರ್ತಕ್ಕಂಥದ್ದು, ಹಾಗಾಗಿ ಇಂಥವ್ರ ಹತ್ರ ವ್ಯವಸ್ಥೆ ಇದೆ ಅಂತೇಳಿ ವ್ಯಕ್ತಿ ಹೆಸರೇಳಿಲ್ಲ, ಯಾರು ಹೇಳಿದ್ದಾರೆ ಉಪಯೋಗಿಸ್ಕೊಳ್ಳಿ, ನಮ್ಗೆ ನಿಧಾನಕ್ಕೆ ಬೇಕಾಗುತ್ತೆ ಅವಾಗ ಕೊಡೋರಂತೆ ಅಂತೇಳಿ ಹೇಳಿದ್ರು. ಬೇರೆ ಒಂದು ಉದ್ದೇಶಕ್ಕೆ ಈಗ ಕೇಳ್ತೀನಿ ಅಂತೇಳಿ ಅವರಲ್ಲಿ 3-4 ದಿವಸ ಸತತವಾಗಿ ಯೋಚನೆ ಮಾಡಿ ಕೇಳ್ಕೊಂಡು ಕೇಳ್ಕೊಂಡಾಗ ಒಂದು 3 ದಿವಸ ಬಿಟ್ಟು ಅವರಿಂದ ಉತ್ತರ ಬಂತು. ಗುರುಗಳೇ, ನಾವು 3 ದಿವಸ ಮಲಗಿಲ್ಲ, ಗಂಡ ಹೆಂಡತಿ ಇಬ್ಬರು ಯೋಚನೆ ಮಾಡಿಕೊಂಡು ಅದು ನಮಗೆ ಮುಂದಕ್ಕೆ ಬೇಕಾಗ್ತದೆ, ನಾವು ಏನು ಮಾಡೋಕ್ಕೆ ಬರೋದಿಲ್ಲ, ಅದು ನಮ್ಗೆ ಬೇಕಾಗಿರೋದು. 3 ದಿವಸ ಆ ಸಂಸಾರದ ನಿದ್ದೆ ಕೆಡಿಸೋದಲ್ಲ ಅಂಥೇಳಿ ಒಂದು 10-12 ದಿವಸ ನಾನು ನಿದ್ದೆ ಮಾಡಿದ್ದೆ. ನಾವು ಮಲಗೋದೇ ಬಹುಶಃ 3-3:30 ಗಂಟೆ ಟೈಮ್. ಅದು ಎಲ್ಲರೂ ತಿಳಿದಿರ್ತಕ್ಕಂಥದ್ದು, ಯಾರ್ಯಾರು ನನ್ನನ್ನು ಅವಲಂಬಿಸಿದ್ರು. ಆ ಸಮಯ ಕೂಡ ಮಲಗದಲ್ಲೇ ಬಹಳ ಒತ್ತಡ ಮತ್ತು ಮನಸ್ಸಿನಲ್ಲಿ ಅಂದರೆ ಹೊರಗಡೆ ನನಗೆ ವ್ಯಕ್ತಪಡಿಸುವಂಥ ಲೆವೆಲ್ ತಲುಪಿ ಅದು ಆಕೆ ಗಮನಕ್ಕೆ ಬಂದು
ಯಾವತ್ತಿದೆ ನಾವೆಲ್ಲ ಟಿವಿ ಆನ್ ಮಾಡಿ ಅಲ್ಲಿ ಒಂದು ಹಾಸ್ಯದ ಪ್ರಸಂಗದಲ್ಲಿ ಒಂದು ಉತ್ತರ ಸಿಕ್ತು ನನಗೆ. ಒಬ್ಬ ಉಪಾಧ್ಯಾಯ ಮಕ್ಕಳಿಗೆ ಬೈತಾಡ್ತಾರೆ, ಒಬ್ಬ ಶಿಷ್ಯನು ಬೈತಾಡ್ತಾರೆ, ಎಂಟನೇ ಏನು ಮಾಡಿಸ್ತಿದ್ದಿಲ್ಲ ನೀವು, ಇಷ್ಟು ಸರಿ ಫೇಲ್ ಆಗಿದೆಯಾ, ನಮ್ಮ ಕಾಲದಲ್ಲಿ ಯಾವುದು ನಮಗೆ ಅವಕಾಶಗಳೇ ಇರಲಿಲ್ಲ, ಈ ಸವಲತ್ತುಗಳಿರಲಿಲ್ಲ, ಎಲ್ಲೆಲ್ಲೋ ಹೋಗಿ ಆವಾಗ ಕಾಲ್ನಡಿಗೆಯಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ, ನೀನು ಇದೆಲ್ಲ ಇದ್ದು ಏನು ಮಾಡಲಿಲ್ಲವಲ್ಲ, ಯಾಕೆ, ಏನು ಮಾಡೋದು ಗುರುಗಳೇ, ನಿಮ್ಗೆ ಆ ಥರ ಗುರುಗಳು ಸಿಕ್ಕಿದ್ರು ನಮ್ಗೆ ಸಿಕ್ಕಿಲ್ವಲ್ಲ. ಅಂದರೆ ಇವರು ಗುರುವಾದವನ್ನು ಮಾರ್ಕ್ಸ್ ತಗೊಳ್ಳೋಕ್ಕೆ ಅವರಿಗೆ ಉತ್ತಮವಾದ ಗುರುಗಳು ಸಿಕ್ಕಿದ್ರು, ನೀವು ನಮ್ಮನ್ನು ಪಾಸ್ ಮಾಡುವಂಥ ಗುರುಗಳಲ್ಲ ಅಂತ. ಅವತ್ತು ನನಗೆ ಸಮಾಧಾನ ಆಯಿತು, ಇನ್ನು ನಾನು ಆ ರೀತಿಯಾಗಿ ವಿವರಣೆಯನ್ನು ಕೊಡೋದು ಅಥವಾ ಅಭಿವೃದ್ಧಿ ಪಡಿಸಲಿಕ್ಕೆ ಆಗಿಲ್ಲ, ಇನ್ನೂ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಆ ಟಿ ವಿ ಕಾರ್ಯಕ್ರಮದಿಂದ ಮನಸ್ಸಹೋಗರಾಗಿ ತಿರ್ಗಾ ನಾನು ನನ್ನ ಮಾಮೂಲಿ ಹಾಗೆ ಎಲ್ಲರಿಗೂ ಏನು ಪರಿಹಾರವನ್ನು ತಿಂದು ಅದನ್ನು ರೂಢಿ ಮಾಡ್ತಿದ್ದೆ. ಅದಾದ ಮೇಲೆ ಇನ್ನೊಂದು ಏನು ವೇದಿಕೆಯಲ್ಲಿ ಒಂದು 16 ಸಂಸಾರ ಇದೆ, ಅದರಲ್ಲಿ 4-5 ಏನಕ್ಕೆ ನಾನು ಉಪಯೋಗ ಪಡ್ಕೊಳ್ಬೇಕಾಗ್ತದೆ ಒಂದೆರಡು ಕಡೆ ನನ್ನ ವೈಯಕ್ತಿಕ ಕೆಲಸಗಳ ಕಳಿಸೋಕ್ಕೆ. ಆಗ ವಿಚಾರ ತಿಳಿಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಂದರು. ಬಾಡಿಗೆ ಮನೆಯಲ್ಲಿದ್ದಾರೆ, ಯಾವುದೋ ಊರಲ್ಲಿ ಮನೆ ಇದೆ, ಮಾರ್ಬಿಟ್ಟು ಅಂತಿದ್ದಾರೆ. ಇನ್ನೊಬ್ರು ಬಂದರು, ನೀವು ಎಲ್ಲಿ ಯಾವ ಹೊರದೇಶಕ್ಕೆ ಎಲ್ಲಿ ಬೇಕಾದ್ರೂ ಹೋಗಿ ನಾವು ವ್ಯವಸ್ಥೆ ಮಾಡ್ತೀವಿ. ಆವಾಗ ಏನು ಆನಂದ್ ಶರ್ಮಾ ಅವರು ಹೇಳಿಲ್ಲ ಒಂದು ಕತೆ, ಬೆಲೂನ್ ಊರು ಬಂದ ಅಂತೇಳಿ, ಓ ಇಲ್ಲ ನಮ್ಮ ಬೆಲೂನ್ ಹಿಡ್ಕೊಳ್ಳೋಂಥವ್ರು ಸಿಕ್ಕಿದ್ದಾರೆ ಅಂತೇಳಿ ಭಾಳ ಸಮಾಧಾನ ಆಯಿತು. ಪರವಾಗಿಲ್ಲ, ಇಷ್ಟೆಲ್ಲ ಜನ ನೆರವಿಗೆ ನಿಲ್ಲೋದಕ್ಕೆ ಆತುರಿತಾ ಇದ್ದಾರಲ್ಲ ಅಂತೇಳಿ. ನಮಗೆ ಸಮಯದ ಅಭಾವ ಇತ್ತು. ಈ ಸಮಯದಲ್ಲಿ ಒಂದು 4-5 ತಿಂಗಳಿಂದ ಆಕೆ ಇದಕ್ಕೆ ನಮ್ಮ ಶ್ರಮವನ್ನು ಒಂದು 2-2.5 ಗಂಟೆ ಕಡಿಮೆ ಮಾಡಿದ್ದಾರೆ. ಯಾರು ಆಶಾ ಮತ್ತು ಸುನೀಲ್ ದಂಪತಿಗಳು ಒಂದು 2-2.5 ಗಂಟೆ ನಮಗೆ ಎಕ್ಸ್ಟ್ರಾ ಟೈಮ್ ಸಿಂಹಾಗ ಮಾಡಿದ್ದಾರೆ ಇರುವ 24 ಗಂಟೆನಲ್ಲಿ. ಅದನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾನು ಬಹಳ ಅಪರೂಪವಾಗಿ ಯಾರು ಹೊರ ಹೊತ್ಕೊಳ್ಳೋಕೆ ಇಷ್ಟಪಡೋದು. ವ್ಯಾಪಾರದ ಸಮಯದಲ್ಲಿ ಬೇರೆ, ಈಗ ಲೌಕಿಕ ಜಗತ್ತಿಗೆ ಬಂದ ಮೇಲೆ ಯಾರನ್ನು ನಾನು ಅವಲಂಬಿಸಿರಲ್ಲ ಅಂಥ ಸಮಯದಲ್ಲಿ ಇವರು ಮಾಡಿದ್ದಾರೆ. ಇದಕ್ಕೆ ತಕ್ಕನಾದಂಥ ಒಂದು ಕಥೆಯನ್ನು ಹೇಳಿ, ಮಾಮೂಲಿ ನಾನು ಯಾವಾಗಲೂ ಹೇಳೋ ಕಥೆನೇ, ಇವತ್ತು ಸಮಯ ತುಂಬ ವಿಳಂಬ ಆಗಿದೆ, ಲೇಟ್ ಆಗಿದೆ, ಹಾಗಾಗಿ 2 ಸಣ್ಣ ಒಂದು ಕಥೆಯನ್ನು ಹೇಳಿ ಮುಗಿಸ್ತಾರೆ. ಮಾಮೂಲಿ ಹಾಗೆ ಒಂದು ಆಶ್ರಮ ರಂಗನ ಕಿಟ್ಟಿದೆಯಲ್ಲ, ಆ ಥರ ಎಲ್ಲ ಕಡೆ ನೀರು ಮಧ್ಯದಲ್ಲಿ ಒಂದೇ ಒಂದು ಪಕ್ಷಿಗಳು ಕುಳಿತಲ್ಲ, ಆ ಥರ ಜಾಗದಲ್ಲಿ ಒಬ್ಬ ಸಾಧಕ ಇದು ಯಾವುದು ಕೊಡವೇ ಬೇಡ ಅಂತೇಳಿ ಸಾಧನೆಗೆ ಹೋಗ್ತಾನೆ. ಕಷ್ಟಪಟ್ಟು ಯಾರಾದರೂ ಬಂದರೆ ಅವಾಗ ಮಾತಾಡಿಸುವ, ಇಲ್ಲದಿದ್ದರೆ ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತೇಳಿ ಅವನು ಸೀದಾ ಹೋಗಿ ತಿರ್ಗಾ ವಾಪಸ್ ಬರಬಾರ್ದು. ಆ ರೀತಿ ಏನು ತಲುಪಿದ್ದೋ ಅದನ್ನು ಧ್ವಂಸ ಮಾಡಿ ಅದು ಹೋಗ್ತಾನೆ. ಅವ್ನು ಏನು ಬೇಕೋ ಅದು ಮಣ್ಣು ಹಾಕೋದು. ಯಾರು ಇಚ್ಛೆ ಪಟ್ಟು ಅವರಾಗೆ ಹೋಗ್ತಾರೋ ಅವನಿಗೆ ಗೊತ್ತಿರ್ತಕ್ಕಂಥ 4 ವಿಚಾರಗಳನ್ನು ಬೋಧನೆ ಮಾಡುವಂತಹ ಪರಿಪಾಠವನ್ನು ಇಬ್ಬರು. ಒಂದ್ಸರಿ 2 ಮಕ್ಕಳು ಹೊರಡ್ತಾರೆ ಈ ಊರಿಂದ ದಾಟಿ ಒಂದು ತಪ್ಪ ಮಾಡಿಕೊಂಡು. ಇಬ್ಬರು ಹೋಗಿ ಕೇಳಿಕೊಳ್ತಾರೆ, ಇಬ್ಬರು ಸ್ವೀಕರಿಸ್ತಾರೆ, ಬಂದವರು ಸ್ವೀಕರಿಸ್ತಾರೆ, ಯಾಕೆಂದರೆ ಕಷ್ಟಪಟ್ಟು ಬಂದಿರ್ತಾರೆ ಅಂತೇಳಿ. ಪಾಠ ಅಂತಂದರೆ ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ನಿಜವಾದ ಏನು ಅವನ ಬೋಧನೆ ಇತ್ತು, ಅವನು ಏನು ಕೊಡಬೇಕು, ಅದನ್ನು ಕೊಡಲಿಕ್ಕೆ ಮುಂಚೆ ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ, ಈ ಕಡೆಯಿಂದ ಊರಿಂದ ಇಲ್ಲಿಗೆ ಬಂದರೆ ಮಧ್ಯಕ್ಕೆ, ಇಲ್ಲಿಂದ ಆ ಸೈಡ್ ಹೋದರೆ ಅಲ್ಲೊಂದು ವಿಷ್ಣುವಿನ ದೇವಸ್ಥಾನ ಇದೆ, ಈಗ ಹೋಗಿ ಬರೀ ಹೊಟ್ಟೆಗಳಿಂದ ಹೋಗಿ ಅಲ್ಲಿ ದರ್ಶನ ಮಾಡಿ ನೀವು ವಾಪಸ್ ಬಂದು ನೀವು ಆಹಾರ ಸ್ವೀಕರಿಸಬೇಕು, ಹೊರಡಿ ಮಾನಸ ಬೆಳಿಗ್ಗೆ ಅವನಿಗೆ ಸಮಯ ಇಟ್ಕೊಡ್ತಾನೆ, ಹೋಗ್ತಾರೆ. ಇವರು ಯಾವ ಇವರು ಬಂದಿರೋದಪ್ಪ ಈ ಕಡೆಯಿಂದ ಬಂದಿರ್ತಾರೆ, ಈ ಕಡೆ ಹೋಗ್ತಾರೆ, ಹೋಗಿ ವಿಷ್ಣುವಿನ ಆರಾಧನೆ ಮಾಡ್ತಾರೆ, ಅಲ್ಲಿ ಪುರೋಹಿತರು ಪ್ರಸಾದವನ್ನು ಕೊಡ್ತಾರೆ. ಪ್ರಸಾದ ಕೊಟ್ಟರೆ ಇವರು ಹೇಳ್ತಾರೆ, ಇಲ್ಲ ಉಪವಾಸದಲ್ಲಿರ್ತೀವಿ, ನಾವು ಹಾಗೆ ವಾಪಸ್ ಹೋಗಿ ತಿರುಗಿ ಹುಡುಗರ ದರ್ಶನ ಮಾಡಿ ಅವರ ನಮಸ್ಕಾರ ಮಾಡಿ ನಾವು ಆಹಾರ ಸೇವಿಸಬೇಕು ಹೇಳಿದ್ದಾರೆ ಅಷ್ಟೇ. ನೀವು ಬರೋದು ಉಪವಾಸ ಅಂತ ಹೇಳಿದ್ದಾರೆ, ಇಲ್ಲಿ ನೀವು ಆಹಾರ ಸೇವಿಸಿದ್ರೆ ಅಲ್ಲೇನೋ ಗೊತ್ತಾಗತ್ತೆ ನಿಮಗೆ, ಇಷ್ಟು ಸುಸ್ತಾಗಿದ್ದೀರಾ, ಅಲ್ಲಿಂದ ತೆಪ್ಪವನ್ನು ನೀವೇ ಚಲಾಯಿಸ್ಕೊಂಡು ಬಂದಿದ್ದೀರಾ, ತಗೊಳ್ಳಿ ಆಹಾರ ಪರವಾಗಿಲ್ಲ ಅಂತ. ಅದರಲ್ಲಿ ಒಬ್ಬ ಆಹಾರ ತಗೋತಾರೆ, ಆಹಾರ ತಗೊಂಡು ಸಂಜೆ ತಿರ್ಗ ವಾಪಸ್ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಅಲ್ಲಿಂದ ಒಂದು 3-4 ದಿವಸ ಯಾವತ್ತು ಪ್ರಾರಂಭ ಮಾಡಬೇಕು ಅಂತಿರ್ತಾನೆ ಆ ನಿರ್ಣಯ ಮಾಡ್ಕೊಂಡು ಅದಕ್ಕೆ ಮುಂಚೆ ಇನ್ನೊಂದು ಪರೀಕ್ಷೆ ಆಗ್ತದೆ. ಏನು ಆಶ್ರಮ ಅದಕ್ಕೆ ಬೆಂಕಿ ಬೇಕು, ಬಹಳ ಜ್ವಾಲೆ ಎಲ್ಲ ಹರಡಿಕೊಂಡು ಇನ್ನೇನು
ನೀವೇನಾದರೂ ವಾಪಸ್ ಹೋದರೆ ನನ್ನಂಥವ್ರಿಗೆ 10 ಜನ 100 ಜನನ ಈ ಜೀವನದಲ್ಲಿ ನೀವು ದಾರಿ ಎರಿಬೋದು, ಜ್ಞಾನವನ್ನು ದಾರಿ ಎರಿಬೋದು, ರೆಡಿ ಮಾಡ್ಬೋದು. ಹಾಗಾಗಿ ನನ್ನ ಬದಲಿಗೆ ನಾನಿಲ್ಲಿ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ, ನೀವು ಹೊರಡಿ ಅವನ ಜೊತೆ. ಆ ಯಾರು ತಪ್ಪವನ್ನು ರೆಡಿ ಮಾಡಿರ್ತಾನೆ ಅವನ ಪ್ರಸಾದವನ್ನು ಸ್ವೀಕರಿಸ್ತಾರಲ್ಲ, ತಕ್ಷಣವೇ ಗುರು ಆ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಹಾಗೆ ತಣ್ಣಗೆ ಮಾಡ್ತಾನೆ. ಅಲ್ಲಿ ಏನು ಬೆಂಕಿ ಇರೋದಿಲ್ಲ, ಬೆಂಕಿಯನ್ನು ಮಾಯಾ ಬೆಂಕಿಯನ್ನು ಉತ್ಪತ್ತಿ ಮಾಡಿರ್ತಾನೆ ಗುರು. ಇವಾಗ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅಷ್ಟೇ. ಯಾರು ಒಬ್ಬ ಕ್ರಮಬದ್ಧವಾಗಿರ್ತಾನೆ, ತನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಎತ್ತಿರ್ತಾನೆ, ಅವನಿಗೆ ಅವನ ಜ್ಞಾನವನ್ನು ದಾರೆ ಇರುತ್ತೆ. ಜ್ಞಾನ ಆಗಲಿ ವಿಷಯಗಳೇ ಆಗಲಿ ಬಹಳ ಸುಲಭದಲ್ಲಿ ಸಿಗುವುದು ಅಲ್ಲ. ಲೌಕಿಕವಾದದ್ದು ಏನೇನು ಆಮಿಷಗಳು ಬಿಟ್ಕೊಂಡು ಬರ್ತಿರೋ ಅದನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸ್ಬೋದು ಆ ಭಗವತಿಯ ಕೃಪೆಯಿಂದ. ಆ ಕ್ಷಣದಲ್ಲೇ ಕೊಡ್ತಾ ಹೋಗ್ಬೋದು. ಕೆಲವು ಅದರಲ್ಲೇ ಆಧ್ಯಾತ್ಮಿಕ ಚಿಂತನೆಯಿಂದ ಬಂದಿರ್ತೀರ, ಅವರಿಗೆ ಹಲವಾರು ಪರೀಕ್ಷೆಗಳು ನನ್ನ ಮುಖಾಂತರ ಆ ತಾಯಿ ಕೊಡ್ತಾಳೆ ಹೊರತು ನಾನು ಕೊಡುವುದಷ್ಟು ದೊಡ್ಡವನಾಗಿ. ಹಾಗಾಗಿ ನಿಮ್ಗೆ ಏನೇ ಪರೀಕ್ಷೆ ನನ್ನಿಂದ ಬಂದ್ರೂ ನೀವು ಅಪೇಕ್ಷೆ ಪಟ್ಟಿರೋದಕ್ಕೆ ಆ ಭಗವತಿ ನನ್ನ ಮುಖಾಂತರ ನಡೆಸ್ತಾ ಇರ್ತಾರೆ. ಇದಿಷ್ಟು ನನ್ನ ಅನುಭವವನ್ನು ಹೇಳ್ಕೊಂಡು ಆ ತಾಯಿಯಲ್ಲಿ ಇಲ್ಲಿ ಬಂದಿರತಕ್ಕಂಥವ್ರಿಗೆ ವಿಶ್ವಕ್ಕೆ ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ, ನೆಮ್ಮದಿ ಇದೆಲ್ಲವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ